ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ನನ್ನ ಸೀರೆ ಕಲೆಕ್ಷನ್ಸ್ದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಮುಂದೆ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಫಸ್ಟು ನನ್ನ ಹತ್ರ ಇಲ್ಲಿ ಸೀರೆಗಳು ಇರೋದು ತುಂಬಾ ಕಮ್ಮಿ ಅಂದರೆ ಹಸ್ಬೆಂಡ್ ಮನೇಲಿರೋದು ಸೀರೆ ಕಲೆಕ್ಷನ್ಸ್ ತುಂಬಾ ಕಮ್ಮಿ. ನನ್ನ ಮದುವೆ ಸೀರೆಗಳೆಲ್ಲ ಆಲ್ಮೋಸ್ಟ್ ಮೈಸೂರಲ್ಲೇ ಅಮ್ಮನ ಮನೇಲಿರೋದು. ಸೊ ಇಲ್ಲಿರೋ ಸೀರೆ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತೀನಿ. ಮೈಸೂರಿಗೆ ಹೋದಾಗ ಅಮ್ಮನ ಮನೆಗೆ ಅಲ್ಲಿಂದ ವೆಡ್ಡಿಂಗ್ ಸೀರೆಗಳನ್ನ ತಂದು ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೀರೆ ಬಂದುಬಿಟ್ಟು ಇದು ಬಂದುಬಿಟ್ಟು ಕಲರು ಯೆಲ್ಲೋ ಕಲರ್, ಅಂದರೆ ತುಂಬಾ ಡಾರ್ಕ್ ಅಲ್ಲ, ಲೈಟ್ ಯೆಲ್ಲೋ ಕಲರ್ ಆ್ಯಂಡ್ ಒಂಥರ ಮಿಕ್ಸ್ ಬ್ಲೂ ಕಲರ್ ಸ್ಯಾರಿ. ಇದು ತೋರಿಸ್ತೀನಿ ನಿಮಗೆ. ಈ ಥರ ಇದೆ, ಏನು ನೋಡ್ತಾ ಇರ್ಬೋದು. ಈ ಥರ ಲೈಟ್ ಯೆಲ್ಲೋ ಕಲರ್ ಆ್ಯಂಡ್ ಲೈಟ್ ಬ್ಲೂ ಮಿಕ್ಸ್ ಕಾಂಬಿನೇಷನ್ ಸ್ಯಾರಿ ಇದು. ಇದು ಬಂದುಬಿಟ್ಟು ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತ ತೊಗೊಂಡಿದ್ದಂಥ ಸೀರೆ. ಇದು ತುಂಬಾ ಇಷ್ಟ ಆಯಿತು ನನಗೆ. ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ಅದರಿಂದ ನಾನು ಈ ಸೀರೆನ ಸೆಲೆಕ್ಟ್ ಮಾಡಿ ತೊಗೊಂಡೆ. ಸೊ ವರಮಹಾಲಕ್ಷ್ಮಿದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿದು ಫೋಟೋ ಏನಾದರೂ ಸಿಕ್ಕಿದ್ರೆ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ. ಆ್ಯಂಡ್ ನಾನು ಕೂಡ ಇದನ್ನು ವೇರ್ ಮಾಡಿದ್ದೀನಿ. ಸೊ ಅದ್ರದ್ದು ಕೂಡ ಫೋಟೋ ಹಾಕ್ತೀನಿ, ಸೈಡಲ್ಲಿ ನೋಡ್ಬೋದು. ಈ ಸೀರೆ ಪ್ರೈಸು ನನಗೆ ಕರೆಕ್ಟಾಗಿ ನೆನಪಿಲ್ಲ, ಬಟ್ ಇದು ಬಂದುಬಿಟ್ಟು ನನಗೆ ಮೈಸೂರಲ್ಲಿ ನಾನು ತೊಗೊಂಡಿದ್ದು. ನನಗೆ ಇದು ಅಮ್ಮ ಕೊಡಿಸಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಬಟ್ ನಾನು ಇದನ್ನು ಫಸ್ಟು ವರಮಹಾಲಕ್ಷ್ಮಿಗೆ ಉಡಿಸಿ ಆಮೇಲೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಬ್ಲೂ ಕಲರ್, ನನ್ನ ಫೇವ್ರೆಟ್ ಕಲರ್ ಸೀರೆ ಇದು ಆ್ಯಂಡ್ ಫೇವ್ರೆಟ್ ಕೂಡ. ನನ್ನ ಹಸ್ಬೆಂಡ್ ನನಗೆ ಫಸ್ಟು ಕೊಡಿಸಿದಂಥ ಸೀರೆ ಇದು ಆ್ಯಂಡ್ ಎಂಗೇಜ್ಮೆಂಟ್ ಸೀರೆ ಅಂತಲೇ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ಬನಾರಸ್ ಸಿಲ್ಕ್ ಸ್ಯಾರಿ. ಇದು ಕರ್ನಾಟಕ ಸಿಲ್ಕ್ ಸ್ಯಾರಿಯಲ್ಲಿ ಶಾರಿ ಶಾಪಲ್ಲಿ ತೊಗೊಂಡಿದ್ದು. ಪ್ರೈಸು ನನಗೆ ಗೊತ್ತಿರೋ ಮಟ್ಟಿಗೆ 4000 ಸಮಥಿಂಗ್ ಇರ್ಬೋದು ಇದು. ಸೊ ಒಂದೇ ದಿನ ಎಂಗೇಜ್ಮೆಂಟ್, ಒಂದೇ ದಿನ ನಾನು ಇದನ್ನು ವೇರ್ ಮಾಡಿದ್ದು. ಅದಾದಮೇಲೆ ನಾನು ಇದನ್ನು ಉಟ್ಟೇ ಇಲ್ಲ. ಸೊ ನೋಡ್ತಿರೋದು ಇದು ಪೂರ್ತಿಯಾಗಿ ಬಂದುಬಿಟ್ಟು ಬ್ಲೂ ಕಲರ್ ಸ್ಯಾರಿ. ಡಿಸೈನ್ ಈ ಥರ ಇದೆ. ಸೊ ಒಳಗಡೆ ಪರ್ಪಲ್ ಇದೆ ಸ್ವಲ್ಪ, ಈ ಥರ ಇದೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 4000 ಸಮಥಿಂಗ್ ಅನಿಸುತ್ತೆ. ಸೊ ಅಷ್ಟೇ, ಅದಕ್ಕಿಂತ ಕಮ್ಮಿನೂ ಇಲ್ಲ, ಅದಕ್ಕಿಂತ ಜಾಸ್ತಿನೂ ಇಲ್ಲ, ಅಷ್ಟೇ. ಸೊ ಇದು ಬಂದುಬಿಟ್ಟು ನಾನು ಮೈಸೂರಲ್ಲೇ ಕರ್ನಾಟಕ ಸಿಲ್ಕ್ ಸ್ಯಾರಿಯಲ್ಲಿ ಬೈ ಮಾಡಿದಂಥದ್ದು. ಮೈ ಫೇವ್ರೆಟ್ ಕಲರ್ ಆ್ಯಂಡ್ ಮೈ ಫೇವ್ರೆಟ್ ಸೀರೆ ಅಂತಲೇ ಹೇಳ್ಬೋದು. ಥರ್ಡ್ ಒನ್ ಬಂದುಬಿಟ್ಟು ಈ ಸೀರೆ. ಇದು ಪೂರ್ತಿಯಾಗಿ ಆರೆಂಜ್ ಕಲರ್ ಇದೆ. ಇದು ಬಂದುಬಿಟ್ಟು ನನ್ನ ಮದುವೆ ಸೀರೆ, ನನ್ನ ಧಾರೆ ಸೀರೆ ಅಂತಲೇ ಹೇಳ್ಬೋದು. ಇದು ನನ್ನ ಹಸ್ಬೆಂಡ್ ಕಡೆಯಿಂದ ಇದು ನನಗೆ ನಮ್ಮ ಅಮ್ಮನ ಮನೆ ಕಡೆಯಿಂದ ಕೊಟ್ಟಿದ್ರು. ಧಾರೆ ಸೀರೆ ಯಾವಾಗಲೂ ಅಮ್ಮನ ಮನೆಯಿಂದ ಆಗಿರಬೇಕಲ್ವ. ಸೊ ಅಮ್ಮ ಕೊಡಿಸಿದ ಸೀರೆ ಇದು. ಪೂರ್ತಿಯಾಗಿದ್ದು ಆರೆಂಜ್ ಕಲರ್ ಇದೆ. ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ, ಈ ಥರ ಇದೆ. ಸೊ ಇಲ್ಲಿ ಬೇಬಿ ಕುಚ್ಚು ಕೂಡ ನಾನು ಹಾಕ್ಸಿದ್ದೀನಿ. ಎರಡು ಕಲರ್ನ ಮಿಕ್ಸ್, ಅಂದರೆ ಇದು ಯೆಲ್ಲೋ ಆ್ಯಂಡ್ ಆರೆಂಜ್ ಕಲರ್ ಮಿಕ್ಸ್ ಸ್ಯಾರಿ. ತುಂಬ ಚೆನ್ನಾಗಿದೆ. ನನ್ನ ಮದುವೆ ಸ್ಯಾರಿ ಇದು ಮತ್ತು ಇನ್ನೊಂದು ಎರಡೇ ಇರೋದು ಅನಿಸುತ್ತೆ ಇಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ಅಮ್ಮನ ಮನೆಯಲ್ಲೇ ಇದೆ. ಈ ಸ್ಯಾರಿ ಪ್ರೈಸ್ ನನಗೆ ನಿಜವಾಗ್ಲೂ ನೆನಪಿಲ್ಲ ಫ್ರೆಂಡ್ಸ್. ಸೀರೆ ಮಾತ್ರ, ಕಲರ್ ಮಾತ್ರ ನಾನೇ ನೋಡಿ ಇದೇ ಕಲರ್ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದು. ಫೋರ್ತ್ ಒನ್, ಇವಾಗೆಲ್ಲ ಇದೇ ಟ್ರೆಂಡ್ ಅಲ್ವಾ. ಇದು ಬಂದುಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ, ಅಪ್ಪಟ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಇದು ಬಂದುಬಿಟ್ಟು ನನಗೆ ಅತ್ತೆ ಕೊಟ್ಟಿರೋವಂಥ ಸೀರೆ, ಅಂದರೆ ನಮ್ಮ ಅತ್ತೆ, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಮ್ಮ ಇರ್ತಾರಲ್ಲ, ಅವ್ರ ಹತ್ರ ಇಸ್ಕೊಂಡಿರೋ ಸೀರೆ ಇದು. ತೋರಿಸ್ತೀನಿ. ಇದು ಪೂರ್ತಿ
ಸಾರಿ ಇಲ್ಲ, ಬ್ಲೂ ಕಲರ್ ಸೀರೆ ಇದು, ಸ್ಕೈ ಬ್ಲೂ ಕಲರ್ ಸೀರೆ. ತುಂಬ ಚೆನ್ನಾಗಿದೆ. ಡಾರ್ಕ್ ಬ್ಲೂ, ಸ್ಕೈ ಬ್ಲೂ ಕಲರ್ ಪೂರ್ತಿ ಸೀರೆ ಕಲರ್ ಅದು ಸ್ಕೈ ಬ್ಲೂ, ಡಾರ್ಕ್ ಬ್ಲೂ ಅಲ್ಲಿ ಸೆರಗಿದೆ. ತುಂಬಾ ಚೆನ್ನಾಗಿದೆ. ನನಗಂತೂ ಫೇವ್ರೇಟ್ ಅಂದರೆ ಫೇವ್ರೇಟು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಆಲ್ಮೋಸ್ಟ್ ಇವಾಗೆಲ್ಲ ಅದನ್ನೇ ವೇರ್ ಮಾಡ್ತಾರಲ್ವ. ಸೊ ಇದನ್ನು ಕೂಡ ನಾನು ವೇರ್ ಮಾಡಿದ್ದೀನಿ, ಅದ್ರದ್ದು ಫೋಟೋ ಕೂಡ ನಾನು ಹಾಕ್ತೀನಿ. ಸೊ ನೆಕ್ಸ್ಟ್ ಸಿಂಪಲ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ನನಗೆ ನನ್ನ ಹಸ್ಬೆಂಡ್ ತಂಗಿ ಅವ್ರ ಊರ ಹಬ್ಬಕ್ಕೆ ಎಲ್ಲರಿಗೂ, ಈ ಫ್ಯಾಮಿಲಿಯವ್ರು ಎಲ್ಲರಿಗೂ ಸೀರೆ ತರಬೇಕು ಅನ್ನೋದು ಪದ್ಧತಿ ಇತ್ತು. ಸೊ ಆವಾಗ ತಂದಿದ್ದಂಥ ಸೀರೆ ಇದು. ಪಿಂಕ್ ಕಲರ್ ಇದೆ, ಅದಕ್ಕೆ ಸಿಲ್ವರ್ ಕಲರು ಮಿಕ್ಸ್ ಡಿಸೈನ್ ಇದೆ. ಪಿಂಕ್ ಕಲರ್ ಸೀರೆಗೆ ಸಿಲ್ವರ್ ಕಲರ್ದು ಬಾರ್ಡ್ರ್ ಇದೆ ಆ್ಯಂಡ್ ಡಿಸೈನ್ ಇದೆ. ಸ್ವಲ್ಪ ಇಲ್ಲಿ ಶೈನಿಂಗ್ ಇದೆ ನೋಡ್ಕೋಬೋದು. ಆಲ್ಮೋಸ್ಟ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದೆ ಈ ಸೀರೆ. ಸೊ ಈ ಥರ ಕುಚ್ಚೆಲ್ಲ ಕೊಟ್ಟಿದ್ದಾರೆ ಸೀರೆಯಲ್ಲಿ. ಇದನ್ನು ಕೂಡ ವೇರ್ ಮಾಡಿದ್ದೀನಿ ಅನಿಸುತ್ತೆ ನಾನು. ಸೊ ಅದ್ರದ್ದು ನಾನು ಫೋಟೋನ ಹಾಕ್ತೀನಿ. ಈ ಸೀರೆ ಪ್ರೈಸ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ಈ ಸೀರೆ ಬಂದುಬಿಟ್ಟು ಪೂರ್ತಿಯಾಗಿ ಇದು ಒಂಥರ ಯಾವ ಕಲರ್ ಅಂತ ಹೇಳೋದಕ್ಕೆ ಬರಲ್ಲ. ಬ್ಲ್ಯಾಕು ಅಲ್ಲ, ಈ ಕಡೆ ಗ್ರೀನು ಅಲ್ಲ, ಆ ಥರ ಇದೆ. ತುಂಬಾ ಅಂದರೆ ತುಂಬ ಲೈಟ್ ಗ್ರೀನು ಅಂತಲೇ ಹೇಳ್ಬೋದು. ಒಂಥರ ಪಾಚಿ ಕಲರ್ ಬರುತ್ತಲ್ವ, ಆ ಕಲರ್ ಸೀರೆ ಇದು. ಇದಕ್ಕೆ ಗೋಲ್ಡ್ ಮಿಕ್ಸ್ ಇದೆ, ಹಾಗೆಯೇ ರೆಡ್ ಕಲರು ಬ್ಲೌಸ್ ಬಂದಿದೆ ಇದಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ನಾನು ರೀಸೆಂಟಾಗಿ ಒಂದು ಮದುವೆಯಲ್ಲಿ, ನನ್ನ ರಿಲೇಟಿವ್ಸ್ ಮದುವೆಯಲ್ಲಿ ವೇರ್ ಮಾಡಿದ್ದೆ. ಸೊ ಅದ್ರದ್ದು ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಈ ಥರ ಕುಚ್ಚು ಕೂಡ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಪೂರ್ತಿಯಾಗಿ ಇದು ಇದೇ ಕಲರಲ್ಲಿರೋದು ಸೀರೆ. ಈ ಗ್ರೀನ್ ಆ್ಯಂಡ್ ಗೋಲ್ಡ್ ಮಿಕ್ಸಲ್ಲಿದೆ ಈ ಸೀರೆ. ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದುಬಿಟ್ಟು 2500. ಇದು ನನ್ನ ಗೃಹ ಪ್ರವೇಶ, ಅಂದರೆ ನಮ್ಮ ಹೊಸಮನೆ ಗೃಹ ಪ್ರವೇಶ ಟೈಮಲ್ಲಿ ತಗೊಂಡಿದ್ದಂಥ ಸೀರೆ. ಇದು ನಾನು ವೇರ್ ಮಾಡಿರೋದು 2 ಟೈಮ್ಸ್ ಅಷ್ಟೇ. ಗೃಹ ಪ್ರವೇಶ ದಿನ ಒಂದಿನ ಹಾಕಿದ್ದೆ, ಅದಾದಮೇಲೆ ಇವಾಗ ರೀಸೆಂಟಾಗಿ ಒಂದು ಮದುವೆಯಲ್ಲೇ ಹಾಕಿದ್ದಷ್ಟೇ. ಸೊ ಇದು ನನಗೆ ಕಲರು ನೋಡಿದ ತಕ್ಷಣವೇ ಇಷ್ಟ ಆಯಿತು. ವೇರ್ ಮಾಡಿದಾಗ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ಸೊ ಇದೊಂದು ಸೀರೆ, ಇದ್ರ ಪ್ರೈಸು 2500 ನೆನಪಿದೆ. ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಸೀರೆ. ತುಂಬ ಹುಡುಗಿರಿಗೆ ಬ್ಲ್ಯಾಕ್ ಕಲರ್ ಡ್ರೆಸ್ಸು, ಬ್ಲ್ಯಾಕ್ ಕಲರ್ ಸ್ಯಾರಿ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನನಗೂ ಕೂಡ ಆ ಬ್ಲ್ಯಾಕ್ ಕಲರ್ ಸೀರೆ, ಬ್ಲ್ಯಾಕ್ ಕಲರ್ ಡ್ರೆಸ್ಸು ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಇದು ಬಂದುಬಿಟ್ಟು ನನಗೆ ಮೆಮೊರೇಬಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಇದು ನನ್ನ ಹಸ್ಬೆಂಡ್ ನನಗೆ ಫಸ್ಟ್ ಇಯರ್ ಭೀಮ್ ನಮೋಸೆ ಹಬ್ಬದಲ್ಲಿ ನನಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದು. ಸೊ ಸರ್ಪ್ರೈಸಾಗಿ ಫಸ್ಟ್ ಇಯರು ಮದುವೆ ಆಗಿ ಮೊದಲನೇ ವರ್ಷದ ಭೀಮ್ ನಮೋಸೆ ಹಬ್ಬದ ದಿನ ನೈಟ್ ಟೈಮು ಅವ್ರ ಪಾತ್ ಪೂಜೆ ಎಲ್ಲ ಮುಗಿದ್ಮೇಲೆ ನನಗೆ ಸರ್ಪ್ರೈಸಾಗಿ ಈ ಗಿಫ್ಟ್ನ ತಂದು ಕೊಟ್ಟಿದ್ರು. ಅವರೇ ಹೋಗಿ ಸೆಲೆಕ್ಟ್ ಮಾಡಿ ತಂದಂಥ ಸೀರೆ ಇದು. ಪೂರ್ತಿಯಾಗಿ ಬ್ಲ್ಯಾಕ್ ಕಲರ್ ಇದೆ ಫ್ರೆಂಡ್ಸ್. ಎಲ್ಲೂ ಏನೂ ಚೇಂಜಸ್ ಇಲ್ಲ. ಮತ್ತು ಬಾರ್ಡರ್ ಮಾತ್ರ ಈ ಥರ ಸ್ವಲ್ಪ ಡಿಸೈನ್ ಇದೆ ಅಷ್ಟೇ. ಈ ಕಲರ್ ಮಿಕ್ಸಲ್ಲಿ ಡಿಸೈನ್ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೂಡ ನಾನು ವೆಡ್ಡಿಂಗಲ್ಲಿ ಹಾಕಿದ್ದೀನಿ. ಸೊ ಅದ್ರದ್ದು ಫೋಟೋ ಕೂಡ ಹಾಕ್ತೀನಿ. ಇದು ಪ್ರೈಸು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಇದು 2500 ಅಂತ ಬಿಲ್ ಇತ್ತು. ಸೊ ಇದು 2500. ನೆಕ್ಸ್ಟು ಇದೊಂದು ಸೀರೆ ಇದೆ ಪ್ರೈಸ್. ಇದು ಬಂದುಬಿಟ್ಟು ರೆಡ್ ಆ್ಯಂಡ್ ಗೋಲ್ಡ್ ಮಿಕ್ಸ್, ಮೆರೂನ್ ಆ್ಯಂಡ್ ಗೋಲ್ಡ್ ಮಿಕ್ಸಲ್ಲಿ ಇರೋವಂಥ ಸೀರೆ. ಈ ಸೀರೆ ಬಂದುಬಿಟ್ಟು ನನ್ನ ಮಗಂದು ನಾಮಕರಣ ಏನು ಗ್ರ್ಯಾಂಡಾಗಿ ಮಾಡಲಿಲ್ಲ. ಸೊ ಅಂದರೆ ನಾನು ನಮ್ಮ ಅಮ್ಮನ ಮನೆಯಿಂದ ಅತ್ತೆ ಮನೆಗೆ ಬಾಣಂತನ ಮುಗಿಸ್ಕೊಂಬರೋ ಟೈಮಲ್ಲಿ ನನಗೆ ನಮ್ಮಮ್ಮ ಕೊಡಿಸಿದಂಥ ಸೀರೆ ಇದು. ಫುಲ್ಲು ಗೋಲ್ಡ್, ವೈಟ್ ಆ್ಯಂಡ್ ಮೆರೂನ್ ಮಿಕ್ಸ್ ಸ್ಯಾರಿ ಇದು. ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ಫೋಟೋ ಕೂಡ ನನ್ನ ಹತ್ರ ಇದೆ. ಸೊ ನಾನು ನಿಮಗೆ ಅದನ್ನು ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದ್ರ ಪ್ರೈಸು ಕೂಡ 2000 ರೂಪೀಸ್ ಸಮಥಿಂಗ್ ಇತ್ತು ಅಷ್ಟೇ.
ಅದಕ್ಕೂ ಕಮ್ಮಿ ಜಾಸ್ತಿ ಇಲ್ಲ. ಸೊ 2500 ಒಳಗಡೆನೆ ಅಂತ ಅಂದ್ಕೊತೀನಿ. ಸೊ ಇದು ಗೋಲ್ಡ್ ಮಿಕ್ಸ್ ಆ್ಯಂಡ್ ವೈಟ್ ಗೋಲ್ಡು ಮೆರೂನ್ ಮಿಕ್ಸ್ ಇದೆ. ನೆಕ್ಸ್ಟು ಇದು ಒಂದು ಸೀರೆ, ಇದು ಬ್ಲೌಸು ಕೂಡ ಹೊಲಿಸಿಲ್ಲ. ಇದು ನನಗೆ ಯಾರು ಕೊಟ್ಟಿದ್ದು ಅನ್ನೋದು ನೆನಪಿಲ್ಲ, ನಾನು ತೊಗೊಂಡಿದ್ದು ನೆನಪಿಲ್ಲ ನನಗೆ. ಬಟ್ ನನ್ನ ಸೀರೆ ಜೊತೆ ಇದೆ. ಇದು ಬಂದುಬಿಟ್ಟು ಬ್ಲೂ ಕಲರ್, ಬ್ಲೂ ಆ್ಯಂಡ್ ಗೋಲ್ಡ್ ಮಿಕ್ಸ್ ಕಲರ್ ನನಗೆ ಗೊತ್ತಾಗ್ತಾಯಿಲ್ಲ. ಓಕೆ, ಇದು ಪೂರ್ತಿಯಾಗಿ ಬ್ಲೂ ಕಲರ್ ಇದೆ. ಸೊ ಕೆಳಗಡೆ ಬೇರೆ ಕಲರಲ್ಲಿ ಬಾರ್ಡ್ರ್ ಇದೆ. ತುಂಬ ಚೆನ್ನಾಗಿದೆ ಈ ಸೀರೆ. ನೆನಪಿಲ್ಲ ಇದು ಯಾರು ಕೊಡಿಸಿದ್ದು ಇಲ್ಲ ಯಾರ್ದು ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ಸೀರೆ ಜೊತೆ ಸೇರ್ಕೊಟ್ಟಿದ್ದು. ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ನನ್ನ ಮದುವೆಯ ಸೀರೆ ರೆಡಿಯಾಗಿದೆ. ಇದು ಪೂರ್ತಿಯಾಗಿ ಬಂದುಬಿಟ್ಟು ಡಾರ್ಕ್ ಕಲರ್ ಸೀರೆ ಬಂದುಬಿಟ್ಟಿದ್ದು. ಪೂರ್ತಿಯಾಗಿ ಡಾರ್ಕ್ ಗ್ರೀನ್ ಕಲರ್ ಇದೆ. ಇದು ಮಧ್ಯದಲ್ಲಿ ಸ್ಟೋನಲ್ಲಿ ವರ್ಕ್ ಇದೆ ಆ್ಯಂಡ್ ಬಾರ್ಡ್ರು ಕೂಡ ಈ ಥರ ಗೋಲ್ಡ್ ಕಲರಲ್ಲಿದೆ. ಸೊ ಪೂರ್ತಿಯಾಗಿ ಗೋಲ್ಡ್ ಆ್ಯಂಡ್ ಗ್ರೀನ್ ಕಲರ್ ಮಿಕ್ಸ್ ಸ್ಯಾರಿ ಇದು ನನ್ನ ಬಳೆ ಶಾಸ್ತ್ರಕ್ಕೆ ಅಂತ ನಾನು ತೊಗೊಂಡಿದ್ದು. ಇದು ನನಗೆ ನನ್ನ ಹಸ್ಬೆಂಡ್ ಮನೆಯವ್ರು ಕೊಡಿಸಿರೋಂಥ ಸೀರೆ. ಇದು ಈ ಥರ ಇದೆ. ಇದು ನಾನು ಒಂದೇ ಸರಿ ವೇರ್ ಮಾಡಿರೋದು, ಅದು ಬಳೆ ಶಾಸ್ತ್ರದಲ್ಲಿ ಹಾಕಿದ್ನಲ್ಲ ಅದೇನೆ. ಅದು ಬಿಟ್ಟರೆ ಇನ್ನು ಮತ್ತೆ ಇದನ್ನು ನಾನು ವೇರ್ ಮಾಡಿಲ್ಲ. ಸೊ ಅದರದ್ದೇ ಫೋಟೋನ ಹಾಕ್ತೀನಿ ನಾನು. ಆ್ಯಂಡ್ ಇದಕ್ಕೂ ಕೂಡ ನಾನು ಬೇಬಿ ಕುಚ್ಚನ್ನ ಹಾಕ್ಸಿದ್ದೀನಿ, ಗ್ರೀನ್ ಆ್ಯಂಡ್ ಗೋಲ್ಡ್ ಮಿಕ್ಸಲ್ಲಿ ಹಾಕ್ಸಿದ್ದೀನಿ. ಸೊ ನೋಡಿ, ಇದು ಪ್ರೈಸು 3000. ಅದು ನನಗೆ ಕರೆಕ್ಟಾಗಿ ಗೊತ್ತಿದೆ. ಮದುವೆ ಸೀರೆ ಆಲ್ಮೋಸ್ಟ್ ನನಗೆ ಪ್ರೈಸ್ ನೆನಪಿದೆ. ಸೊ ಇದು ನನಗೆ 3000 ರುಪೀಸ್. ಇದು ನಾನು ಸುಮಂಗಲಿ ತೊಗೊಂಡಿದ್ದು ಅನ್ಸುತ್ತೆ. ನೆಕ್ಸ್ಟ್ ಇದೊಂದು ಸೀರೆ. ಇದು ಬಂದುಬಿಟ್ಟು ಆರೆಂಜ್ ಆ್ಯಂಡ್ ಗೋಲ್ಡ್ ಕಲರಲ್ಲಿದೆ ಈ ಸೀರೆ. ಇದು ನನಗೆ ನಮ್ಮ ಅತ್ತೆ ಕೊಟ್ಟಿದ್ದು. ಸೊ ಬ್ಲೌಸು ಹೊಲಿಸಿಲ್ಲ, ಇದು ಹಾಗೇ ಇದೆ. ನೋಡ್ತಾ ಇರ್ಬೋದು, ಪೂರ್ತಿಯಾಗಿ ಇದು 2 ಕಲರಲ್ಲಿ ಮಿಕ್ಸಲ್ಲಿದೆ ಈ ಸೀರೆ. ಸೊ ನನಗೆ ಇದು ಪ್ರೈಸ್ಗೀಸೆಲ್ಲ ನೆನಪಿಲ್ಲ ಫ್ರೆಂಡ್ಸ್. ಸೊ ಗೊತ್ತಿರೋದನ್ನ ಹೇಳಿದ್ದೀನಿ, ಗೊತ್ತಿರೋದನ್ನ ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕಾಟನ್ ಸೀರೆ. ಇದು ಓಪನೇ ಮಾಡಿಲ್ಲ ಅಂತ ಅಂದಮೇಲೆ ಬೇರೆ ಮಾಡಿಲ್ಲ ಅಂತ ಅರ್ಥ. ಇದು ನನಗೆ ನಮ್ಮ ಚಿಕ್ಕತ್ತೆ ಕೊಟ್ಟಿದ್ದು. 2 ವರ್ಷ ಆಗಿದೆ ಅನಿಸುತ್ತೆ, ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಕೊಟ್ಟಿದ್ದು. ಇದುವರೆಗೂ ಓಪನೂ ಮಾಡಿಲ್ಲ ನಾನು. ಬ್ಲೌಸು ಕೂಡ ಸ್ಟಿಚ್ ಮಾಡಿಸಿಲ್ಲ. ಸೊ ಇವತ್ತು ಓಪನ್ ಮಾಡಿ. ಚೆನ್ನಾಗಿದೆ ಇದು ಸೀರೆ. ಇಲ್ಲಿ ಬಾರ್ಡ್ರಲ್ಲಿ ಈ ಥರ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಪೂರ್ತಿಯಾಗಿ ಇದು ಯಾವ ಕಲರ್ ಅಂತ ಹೇಳೋಕ್ಕಾಗುತ್ತೆ. ಇದೊಂಥರ ಆರೆಂಜ್ ಮಿಕ್ಸ್ ಕಲರು, ಆರೆಂಜು, ಗೋಲ್ಡು, ಗ್ರೀನು ಎಲ್ಲ ಮಿಕ್ಸ್ ಆಗಿದೆ. ಇದು ಕಾಟನ್ ಸೀರೆ ತುಂಬ ಚೆನ್ನಾಗಿದೆ. ಪ್ರೈಸ್ ಎಲ್ಲ ಯಾರಾದರೂ ಇಷ್ಟಪಟ್ಟು ಕೊಟ್ಟಾಗ ನಾನು ಪ್ರೈಸ್ ಎಲ್ಲ ಕೇಳಿರಲ್ಲ. ಸೊ ಇಲ್ಲೂ ಪ್ರೈಸ್ ಎಲ್ಲ ಕೊಟ್ಟಿಲ್ಲ. ಇದೊಂದು ಸೀರೆ ಸದ್ಯದಲ್ಲೇ ಇದನ್ನು ಸ್ಟಿಚ್ ಮಾಡಿಸ್ತೀನಿ. ಸೊ ನೋಡೋಣ, ಬೇರೆ ಏನಾದ್ರು ಮಾಡಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಇದೊಂದು ಸೀರೆ. ಇದು ಬಂದುಬಿಟ್ಟು ಗ್ರೀನ್ ಕಲರ್ ಸೀರೆ. ಇದು ಕಾಟನ್ ಸೀರೆ. ಇದು ಬಂದುಬಿಟ್ಟು ಪಾಚಿ ಕಲರ್ ಬರುತ್ತೆ ನೋಡಿ, ಆ ಕಲರ್ ಸೀರೆ ಇದೆ. ಇದು ನನಗೆ ನನ್ನ ತಮ್ಮ ಕೊಡಿಸಿದ್ದು. ತೋರಿಸ್ತೀನಿ. ಈ ಥರ ಇದೆ ಸೀರೆ. ಈ ಥರ ಕಲರ್ ಕಾಂಬಿನೇಷನ್, ಬ್ಲ್ಯಾಕ್ ಆ್ಯಂಡ್ ಪಾಚಿ ಗ್ರೀನ್ ಕಲರ್ ಸೀರೆ. ಇದು ಇಲ್ಲಿ ಆನೆದು ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ರದ್ದು ಕೂಡ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಸೊ ನೋಡೋಣ, ವೆರಿ ಸೂನ್ ಮಾಡಿಸ್ತೀನಿ. ಮಾಡಿಸಿದ್ಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಚೆನ್ನಾಗಿದೆ ಸೀರೆ, ನಂಗೆ ತುಂಬ ಇಷ್ಟ ಆಯಿತು. ನಾನು ಓಪನೇ ಮಾಡಿ ನೋಡಿರಲಿಲ್ಲ. ಓಪನ್ ಮಾಡಿ ನೋಡಿದ್ದಿದ್ರೆ ಆಲ್ರೆಡಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಡ್ತಿದ್ದೆ. ಓಪನ್ ಮಾಡಿ ನೋಡಿರಲಿಲ್ಲ. ಸೊ ಆದಷ್ಟು ಬೇಗ ಇನ್ನೇನು ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ವ. ಸೊ ಆವಾಗ
ಈ ಸೀರೆನ ಸ್ಟಿಚ್ ಮಾಡಿಸೋಣ. ಇಷ್ಟೇ ಗೈಸ್, ಸೀರೆ ಅಂತ ಹೇಳಿದ್ರೆ ನನ್ನ ಹತ್ರ ಅಟ್ ಪ್ರೆಸೆಂಟು ಅತ್ತೆ ಮನೇಲಿರೋವಂಥ ಸೀರೆಗಳು ಇಷ್ಟೇ. ಮಿಕ್ಕಿದ್ದು ಮದುವೆ ಸೀರೆಗಳೆಲ್ಲ ಅಮ್ಮನ ಮನೇಲಿದೆ, ಅಲ್ಲೂ ಸ್ವಲ್ಪ ಸೀರೆಗಳಿದೆ ಇನ್ನೂ ಎಕ್ಸ್ಟ್ರಾ. ಸೊ ನಾನು ಅಲ್ಲಿಗೆ ಹೋದಾಗ ಅಲ್ಲಿದು ಎಷ್ಟು ಸೀರೆಗಳಿವೆ ನಂದು ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಕ್ವಿಕ್ಕಾಗಿ ತೋರಿಸ್ಬಿಟ್ಟಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ, ನೋಡೋಕ್ಕೆ ನಿಮಗೂ ಬೇಜಾರಾಗುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ. ಸೊ ಸೀರೆಗಳೆಲ್ಲ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.